Mysore Sandal Hand Wash in 10 different fragrances. Super 10 Super Clean. ವೃತ್ತಿಪರರು ಸಂಘಟಿತರಾಗಬೇಕು, ಪ್ರೊಫೆಷನಲ್ಸು ಸಂಘಟಿತರಾಗಬೇಕು. ಒಬ್ಬ ಜರ್ನಲಿಸ್ಟ್, ಸುಮಾರು ಕೆಲವು ಜರ್ನಲಿಸ್ಟು ಒಂದು ಕಂಪ್ನಿ ಹೋಗ್ತಾರೆ. ಅಟ್ಲೀಸ್ಟ್ ಅವರು ಈ ಮೀಡಿಯಾ ಬಂದು 1 ವರ್ಷ ಆಗಿರಬೇಕು, ಅಟ್ಲೀಸ್ಟ್ ಮೆಂಬರ್ ಆಗಬೇಕಾದ್ರೆ. ಮತ್ತು ಜರ್ನಲಿಸಮ್ ಬ್ಯಾಕ್ ಸರ್, ಇವತ್ತು ನಮಗೆ ನೀವು ಹಿರಿಯರಾಗಿ ಜರ್ನಲಿಸಮ್ ಅಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ದೀರಾ. ಹಿರಿಯರು ಪ್ರಶ್ನೆ ಉದ್ಭವವಾಗಲ್ಲ. ಯಾಕೆ ಗೊತ್ತಾ, ಡಿಜಿಟಲ್ ಮೀಡಿಯಾಗೆ ವಯಸ್ಸಿರೋದೇ 5 ವರ್ಷ ಆಯ್ತಾ. ನಾನು 1 ವರ್ಷ 2 ವರ್ಷದಿಂದ ಶುರು ಮಾಡ್ತಿದ್ದೀನಿ. ಹೀಗಾಗಿ ಅದಕ್ಕೆ ಮುಂಚೆ ನಾವು ನಿಮಗೆ ಅದಕ್ಕೆ ಮುಂಚೆ ನಾವು ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಾಗ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ನಿಮ್ಮ ನನ್ನ ಜೊತೆಗೆ ಕೈ ಕೆಳಗಿಲ್ಲ, ನನ್ನ ಸ್ನೇಹಿತರು, ನೀವು ಸ್ನೇಹಿತರು, ಅದು ನಿಮ್ಮ ಹಿರಿಯರನ್ನ ಸರ್. ಈಗ ನೀವು ಒಂದು ಈ ಸಮಾಜದ ಆಗು ಹೋಗುಗಳನ್ನ ನೋಡ್ತಾ ನೋಡ್ತಾ ಬೆಳೆದಾಗ ನೀವು ಜರ್ನಲಿಸ್ಟ್ ಆಗ್ಬೇಕು ಅಂದ್ಕೊಂಡ್ರೆ, ಅಥವಾ ನೀವು ಪ್ರೊಫೆಷನ್ ನಾನು ಶಿಕ್ಷಣದಲ್ಲೇ ಆಗ್ತದೆ, ಅಕಸ್ಮಾತ್ ಈ ದಾರಿ ಬರ್ಬೇಕಾದ್ರೆ? ನಾನು ಸೈನ್ಸ್ ಸ್ಟೂಡೆಂಟು. ನಾನು ಕೆಮಿಸ್ಟ್ರಿ ನನ್ನ ಪೆಟ್ ಸಬ್ಜೆಕ್ಟು. ನೀವು ಲ್ಯಾಬಲ್ಲಿ ಇರ್ಬೇಕಾಗಿತ್ತು, ಈ ಕಡೆ ಲ್ಯಾಬಲ್ಲಿ ಇರಬೇಕಾಗಿತ್ತು. ಕೆಮಿಸ್ಟ್ರಿ ನಾನು ಸಿಕ್ಕಾಪಟ್ಟೆ ಸ್ಕೋರ್ ಮಾಡ್ತಿದ್ದೆ ಕೆಮಿಸ್ಟ್ರಿನಲ್ಲಿ, ಅಷ್ಟು ನನ್ನ ಪೆಟ್ ಸಬ್ಜೆಕ್ಟು. ಓದಿನ ಬಗ್ಗೆ ಆಸಕ್ತಿ ಇತ್ತು, ಪುಸ್ತಕಗಳು ಮತ್ತು ಪತ್ರಿಕೆಗಳು. ಕ್ರಮೇಣ ಬೆಂಗಳೂರಿಗೆ ಬಂದ ನಂತರ ನಮ್ಮ ಗೆಳೆಯರು ನಾನು ಗುರುತಿಸ್ಕೊಂಡು ನನ್ನನ್ನು ಪತ್ರಿಕೋದ್ಯಮಕ್ಕೆ ಇತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಪುಸ್ತಕಗಳು ಓದ್ಕೊಂಡಿದ್ದೆ, ಬೇಕಾದಷ್ಟು ಜರ್ನಲಿಸ್ಟ್ಗಳನ್ನ ನನ್ನ ಪರಿಚಯ ಮಾಡ್ಕೊಂಡಿದ್ದೆ, ಮತ್ತು ಪತ್ರಿಕೆಗಳನ್ನ ಓದ್ತಿದ್ದೆ, ಮತ್ತು ಬೇಕಾದಷ್ಟು ಇಶ್ಯೂಸ್ಗಳ ಬಗ್ಗೆ, ಚಳವಳಿಗಳ ಬಗ್ಗೆ ನನಗೆ, ಚಳವಳಿಗಳ ನಾಯಕಗಳ ಬಗ್ಗೆ ನನಗೆ ಅರಿವಿತ್ತು. ಅವ್ರ ಜೊತೆ ನೇರ ಸಂಪರ್ಕ ಇತ್ತು. ಪ್ರೊಫೆಸರ್ ಅಂಥವ್ರ ಜೊತೆ ನೇರ ಸಂಪರ್ಕ ನನಗಿತ್ತು. ಹೀಗಾಗಿ ಸಹಜವಾಗಿ ನಾನು ಈ ವೃತ್ತಿಯಲ್ಲಿ, ಈ ವೃತ್ತದಲ್ಲಿ ಬಂದ ಮೇಲೆ ನನ್ನ ಆಯ್ಕೆ ಸಹಜವಾಗಿ ಪತ್ರಿಕೋದ್ಯಮದ ಕಡೆಗೆ ಒಲಿತು. ಅದನ್ನು ಅನಿವಾರ್ಯವಾಗಿ ವೃತ್ತಿಯಾಗಿ ಅದನ್ನು ಸ್ವೀಕಾರ ಮಾಡಬೇಕು. ನೀವು ಡೈರೆಕ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಹೋಗಿದ್ರಾ ಸರ್? ನಾನು ಈ ಸಂಜೆಯಲ್ಲಿ ಕೆಲಸ ಮಾಡಿದೆ ವರ್ಷಾಂಗಟ್ಟಲೆ. ಅದು ಹುಟ್ಟಾಕಿದ್ರಲ್ಲಿ ಹುಟ್ಟು ಹಾಕಿದ್ದ ತಂಡದಲ್ಲಿ ನಾನು ಒಬ್ಬ ಇದ್ದೆ. ಅದಾದಮೇಲೆ ಅಭಿಮಾನಿ ಪತ್ರಿಕೆಯಲ್ಲಿದ್ದೆ. ಅದಾದಮೇಲೆ ಅರಿಗಿನ ಫಿಲ್ಮ್ ಮ್ಯಾಗಝಿನ್ ಉಸ್ತುವಾರಿ ತಗೊಂಡಿದ್ದೆ. ಅದಾದ ನಂತರ ಒಂದು ವುಮೆನ್ ಮ್ಯಾಗಝಿನ್ ಪ್ರಿಯಾಂಕಾ ಅಂತ ಒಂದು ಮಲ್ಟಿ ಕಲರ್ ರಿಚ್ ಒಂದು ಮ್ಯಾಗಝಿನ್, ಈಗ ವುಮೆನ್ ಮ್ಯಾಗಝಿನ್, ಅದರ ಸಂಸ್ಥಾಪಕ ಸಂಪಾದಕ ನಾನು. ಅದಾದ ನಂತರ ವಿಜಯ ಕರ್ನಾಟಕ ಮಾಡಿದೆ. ವಿಜಯ ಕರ್ನಾಟಕದಲ್ಲಿ 5 ವರ್ಷ ಇದ್ದೆ, ಅದರ ಸ್ಪೆಷಲ್ ಕರೆಸ್ಪಾಂಡೆಂಟ್. ಅದಾದಮೇಲೆ ಈ ಟಿವಿನಲ್ಲಿ ಅದು ಆರಂಭ ಆಗೋಕ್ಕಿಂತ ಮೊದಲೇನೇ ನಾವು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ವಿ. ಅದರ ಫಸ್ಟ್ ಟೀಮಲ್ಲಿ ನಾನಿದ್ದೆ. ಈ ಟಿವಿಯಲ್ಲಿ ಬೆಂಗಳೂರಲ್ಲಿದ್ದೆ. ನಾನು ಅಲ್ಲಿ ವಿಶೇಷ ಪ್ರತಿನಿಧಿಯಾಗಿದ್ದೆ. ಅಲ್ಲೇ 5 ವರ್ಷ ಇದ್ದೆ. ಉದಯ ಟಿವಿನಲ್ಲಿ ಮುಖ್ಯ ಸಂಪಾದಕರಾಗಿ 13 ವರ್ಷ ಹೆಚ್ಚು ಕಮ್ಮಿ ಇದ್ದೆ. ಸುದ್ದಿ ಟಿವಿಯಲ್ಲಿ ಇದು ನೀವು ಮೊದಲಿಗೆ ಸೈನ್ಸ್ ಸ್ಟೂಡೆಂಟ್ ಆಗಿದ್ದಾಗ ಏನ್ ಆಗ್ಬೇಕು ಅಂತಿರಲ್ಲ, ಆ ಕನಸುಗಳು ಅಲ್ಲಿ ಮುಗ್ದೋಯ್ತಲ್ಲ, ಈಗಲೂ ಬೇಜಾರು ಅನಿಸ್ತಾ ಇದೆ? ಇಲ್ಲ ಬೇಜಾರಿಲ್ಲ. ಅದು ಅಂದ್ಕೊಂಡಿದ್ದೆ, ಆಮೇಲೆ ಡಿವಿ ಆಯ್ತಾಯ್ತು. ಅದು ನನ್ನ ಪೆಟ್ ಸಬ್ಜೆಕ್ಟು ಅನ್ನೋ ಕಾರಣಕ್ಕೆ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಆಯ್ಕೆಗಳು ಚೇಂಜ್ ಆಯಿತು. ಜರ್ನಲಿಸ್ಟ್ ಆಗಿ ನಿಮಗೆ ಯಾವ ಕಾರಣಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸರ್? ನನಗೆ ಎಲ್ಲವೂ ಕೊಟ್ಟಿದೆ. ನನಗೆ ಬದುಕನ್ನು ಕೊಟ್ಟಿದೆ, ನನಗೊಂದು ಐಡೆಂಟಿಟಿ ಕೊಟ್ಟಿದೆ, ಗೌರವವನ್ನು ಕೊಟ್ಟಿದೆ, ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದೆ, ದುಡಿಮೆಯನ್ನು ಕೊಟ್ಟಿದೆ, ಪ್ರೀತಿಯನ್ನು ಕೊಟ್ಟಿದೆ, ಒಳ್ಳೆಯ ಗೆಳೆಯರನ್ನು ಕೊಟ್ಟಿದೆ, ಉಸಿರನ್ನು ಕೊಟ್ಟಿದೆ. ಜರ್ನಲಿಸಮು ನನಗೆ ಉಸಿರು. ನೀವು ಬೆಳಗೂರಿನವರು, ಬೆಳಗೂರು ಎಲ್ಲಿ ಬರುತ್ತೆ ಸರ್? ಬೆಳಗೂರಿನಲ್ಲಿ ಅವತ್ತಿನ ಕಾಲಕ್ಕೆ ನೀವು ಜರ್ನಲಿಸಮ್ ಅಂದ್ರಲ್ಲ, ಐಡಿಯಾ ಆಯ್ತಾ? ಅವತ್ತು ನೀವು ಹೇಗೆ? ನಮ್ದು ಹಳ್ಳಿ ಈಗ ಚೆನ್ನಾಗಿದೆ. ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಬೆಳಗೂರು. ಅದು ನಾನು ಓದಿದ್ದೆಲ್ಲ ಅಲ್ಲೇ ಪ್ರೈಮರಿ. ಮತ್ತು ನನಗೆ ಅದ್ಭುತವಾದ ಊರು ನಮ್ಮ ಊರು. ನಾನು ಬೆಳೆದ ಪರಿಸರ ಅದ್ಭುತ. ಅಲ್ಲಿ ಲವಲೇಶವೂ ಜಾತಿ, ಲವಲೇಶವೂ ಧರ್ಮದ ಒಂದು ಕಿಂಚಿತ್ತು ಕಳಂಕವೂ ಇಲ್ಲದಂತಹ ಊರು. ಪ್ರೀತಿ, ವಿಶ್ವಾಸ, ಇಡೀ ಊರಿಗೆ ಊರೇ. ನನ್ನ ಸ್ನೇಹಿತರಿರ್ಬೋದು ಅಥವಾ ಊರಿರ್ಬೋದು, ಪ್ರೀತಿ ವಿಶ್ವಾಸ ತುಂಬಿಕೊಂಡಿದ್ದಂತಹ ಊರು. ಅಲ್ಲಿ ಜಾತಿ ಧರ್ಮದ ಒಂದು ಸಣ್ಣ ಕಣ ಕೂಡ, ಕಲ್ಮಶ ಕೂಡ ಇರಲಿಲ್ಲ. ಅಷ್ಟು ಪ್ರೀತಿ, ಅಷ್ಟು ಅಭ್ಯಾಮಾನ ಮತ್ತು ಅಷ್ಟು ಅದ್ಭುತ ಅಲ್ಲಿಯ ಜನ, ಅಲ್ಲಿಯ ಬದುಕು. ಒಂದು ರೀತಿಯಲ್ಲಿ ಸುಂದರವಾದ ಬದುಕು. ನಮಗೆ ಅಂಥ ಊರು ಸಿಗ್ತಲ್ಲ ಅನ್ನೋದೇ ನನಗೆ
ಅಂಥ ಜನ ನಮ್ಮ ಸುತ್ತಮುತ್ತ, ಅಂಥ ಜನರ ನಡುವೆ ನಾನು ಬೆಳೆದಲ್ಲ ಅನ್ನೋದೇ ನನಗೆ ಹೆಗ್ಗಳಿಕೆ. ಜೀವನವನ್ನು ಪ್ರೀತಿಸೋದು ಕಲಿಸಿದ್ದೆ 100%. 100 ಆ ಜನರನ್ನು ನೋಡ್ತಿದ್ರೆ, ಅವ್ರು ಕೊಡೋ ಪ್ರೀತಿನ ನೋಡ್ತಿದ್ರೆ, ಅವ್ರ ಜೊತೆ ನಾನಿದ್ದು ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದ ರೀತಿ ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಅದ್ಭುತವಾಗಿ ಅವರಿಂದ ಕಲಿತೆ ನಾನು ಅದನ್ನು. ನಮಗೆ ನಮ್ಮ ಬಾಲ್ಯದಲ್ಲೇ ನಾನು ಹೇಗೆ ಬದುಕಬೇಕು, ಎಲ್ಲ ರೈತರು, ಸಣ್ಣ ಪುಟ್ಟ ಕೆಲಸ ಮಾಡೋರು, ಕೂಲಿ ಕಾರ್ಮಿಕರು, ಬಿಸ್ನೆಸ್ ಪರ್ಸನ್ಸು, ಜಮೀನಿನರು, ರೈತರು ಎಲ್ಲರ ನಡುವೆ ಬದುಕಿದ್ದು. ಅವರೆಲ್ಲರಿಂದಲೂ ಪ್ರತಿ ಹಂತದಲ್ಲೂ ನಾನು ಪಾಠವನ್ನು ಕಲ್ತಿದ್ದೀನಿ. ಅವರ ಪ್ರೀತಿಯನ್ನು ನಾನು ಅನುಭವಿಸಿದ್ದೀನಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನನ್ನ ವ್ಯಕ್ತಿತ್ವ ರೂಪುಗೊಂಡಿದೆ. ಅವರ ಒಂದು ಒಲುಮೆಯಲ್ಲಿ ನಾನು ಅರಳಿದ್ದೀನಿ. ಅದರಲ್ಲೇ ಬೆಲಗೂರಿನ ಮಗ ಇವತ್ತು ನಮ್ಮ ರಾಜ್ಯದ ಪ್ರತಿಷ್ಠಿತ ಪತ್ರಕರ್ತರಾಗಿದ್ದಾರೆ. ಇವತ್ತು ನೀವು ನಿಮ್ಮನ್ನ ಹೋದಾಗ ಯಾವ ರೀತಿ? ಅಯ್ಯೋ, ಊರಿಗೆ ಬರಲ್ಲ ಅಂತಂತಾರೆ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಸರ್ಕಲ್ಗಳು. ಊರು ಬರ್ಸ್ಬಿಟ್ಟಿದ್ದಪ್ಪ, ಊರಿಗೆ ನಮ್ಮ ತಂದೆ ತಾಯಿಗಳು ಇರೋ ದಿನ ನನ್ನ ಸಂಪರ್ಕ ಇತ್ತು. ಅದಾದ ನಂತರ ನಮಗೆ ಅಲ್ಲಿ ಸಂಪರ್ಕ ಕಡಿಮೆ. ಆದ್ರೂ ಅಲ್ಲಿಯ ಜನ, ಅಲ್ಲಿಯ ಸ್ನೇಹಿತರ ಜೊತೆ ದೂರವಾಣಿ ಮೂಲಕ ಇಲ್ಲ ಕೆಲವು ಕಾರ್ಯಕ್ರಮಗಳಿಗೆ ಕರೀತಾರೆ. ಅಂಥ ಸಂದರ್ಭದಲ್ಲಿ ನಾನು ಊರಿಗೆ ಹೋಗ್ತೇನೆ. ಇವತ್ತಿಗೂ ನನ್ನ ಮನಸ್ಸಲ್ಲಿ ಊರು ಅಚ್ಚೊತ್ತಿದೆ. ಅದು ಊರು ಅಂತ ಸ್ವರ್ಗ ಅಷ್ಟೇ. ಸೀರಿಯಸ್ ಆಗಿ ಜರ್ನಲಿಸಂ ತಗೊಂಡಾಗ ಸವಾಲುಗಳು ಜಾಸ್ತಿ. ನೀವು ಹೇಳಿದಾಗ ಗ್ಲಾಮರ್ ಅಂತ ಅಂದ್ಕೊಂಡಿದ್ರೆ ಅದನ್ನು ಫ್ಲೋ ಆಗ್ತಾ ಇರುತ್ತೆ. ಅವ್ರಿಗೆ ಆಯುಷ್ ಕಡಿಮೆ ಅಂತ ನೀವು ಹೇಳಿದ್ರಿ, ಅದಕ್ಕೆ ಆಯುಷ್ ಕಡಿಮೆ. ಸೀರಿಯಸ್ ಆಗಿ ತಗೊಂಡಾಗ ಸವಾಲುಗಳು, ಸಮಾಜದಲ್ಲಿ ಇರೋ ಎಲ್ಲ ಸವಾಲುಗಳು ನಿಮ್ಮ ತಲೆ ಮೇಲೆ ಬಂದು ಒಂದ್ಸರಿ ನಿಂತಿದೆಯೋ ಅಂತ ಭಾವಿಸುತ್ತೆ. ಆ ತರ ಇಷ್ಟು ದಿನಗಳನ್ನ ಸವಿಸುವಾಗ ನಿಮಗೆ ಯಾಕೆ ಬಂದೆ ಅಂತ ಪ್ರಶ್ನೆ ಆಗಿದ್ದುಂಟಾ? ಇಲ್ಲ, ಹೆಂಗೇನು ಅನಿಸಿಲ್ಲ. ಏನಂತಂದ್ರೆ ಒತ್ತಡಗಳು ಇದ್ದಾಗ ನಿಭಾಯಿಸ್ಕೋಬೇಕು, ಜಾಣತನ ಇರಬೇಕು. ಒಂದು ಮ್ಯಾನೇಜ್ಮೆಂಟ್ ಲೆವೆಲಲ್ಲೂ ಸಮಸ್ಯೆಗಳಾಗ್ತದೆ. ನಮ್ಮ ಪತ್ರಿಕೋದ್ಯಮದಲ್ಲಿರುವ ಇನ್ಫೈಟ್ಗಳ ಕಾರಣಕ್ಕೂ ನಿಮಗೂ ಗೊತ್ತು, ಇನ್ಫೈಟ್ಗಳ ಕಾರಣಕ್ಕೂ ಸಮಸ್ಯೆಗಳಾಗ್ತವೆ. ಆಮೇಲೆ ಕೆಲವು ಸರಿ ನಮ್ಮ ತಪ್ಪುಗಳು ಕಾರಣಕ್ಕೂ ಆಗುತ್ತೆ. ನಾನು ತಪ್ಪೇ ಮಾಡಲ್ಲ ಅಂತ ಹೇಳಕ್ ಹೋಗಲ್ಲ. ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಕೂಡ ನಮ್ಮನ್ನ ಸಮಸ್ಯೆಗೆ ಈಡು ಮಾಡ್ತವೆ. ಡೆಫಾಮೇಷನ್ ಕೇಸು, ಇಲ್ಲ ಒಡೆಯಕ್ಕೆ ಬರೋದು, ಇಲ್ಲ ಹಲ್ಲೆ ಮಾಡಬೇಕಾದಷ್ಟು ಇರ್ತವೆ. ಮತ್ತು ಎಲ್ಲೂ ಕೂಡ ಅಯ್ಯೋ ಯಾಕಾರ ಬಂದೆ ಅಂತ ನನಗೆ ಮತ್ತೆ ಸಂಸ್ಥೆಯಿಂದ ಸಂಸ್ಥೆ ಬಿಟ್ಟು ಹೋಗುವಾಗ ನಿರುದ್ಯೋಗಿಗಳಾಗೋದು ಬೇಕಾದಷ್ಟು. ಅದು ಕೂಡ ನಮಗೆ ಅಂಟಿದ ಇದದು. ಬಟ್ ಯಾಕೆ ಜರ್ನಲಿಸಮಿಗೆ ಬಂದೆ? ಹೌದು, ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಹೀಗಾಗಿ ಬಟ್ ಎಲ್ಲೂ ನನಗೆ ಯಾಕೆ ಜರ್ನಲಿಸಮಿಗೆ ಬಂದೆ ಅಂತ ನನಗೆ ಅನ್ನಿಸ್ತಿಲ್ಲ. ಇರುತ್ತೆ, ಈ ಸದ್ಯಸ್ಥಿತಿ ಹೀಗಿದೆ, ನಾಳೆ ದಿನ ಹೀಗೆ ಇರಲ್ಲ, ಎದುರಿಸೋಣ, ಮಾಡೋಣ. ಮತ್ತೆ ಏನೇ ಎದುರಿಸೋದಕ್ಕೆ ಮತ್ತೆ ಜೊತೆ ಆದದ್ದು ನಮ್ಮ ಸ್ನೇಹಿತರುಗಳೇ. ಈ ಸಿಸ್ಟಮೇ, ಯಾವ ಸಿಸ್ಟಮ್ ಅಲ್ಲಿ ನಾನು ಸಮಸ್ಯೆಗೆ ಅಥವಾ ಸವಾಲಿಗೆ ಒಟ್ಕೊಂಡು ಆ ಸಮಸ್ಯೆನೇ, ಆ ಸಮಾಜನೇ, ಆ ವ್ಯವಸ್ಥೆನೇ ನನ್ನ ಪರ ನಿಲ್ಲುತ್ತೆ, ಇರುತ್ತೆ. ಹೀಗಿರ್ಬೇಕಾದ್ರೆ ಇದು ಪಾರ್ಟ್ ಆಫ್ ದ ಸಿಸ್ಟಮ್, ಇದು ಒಂದು ವ್ಯವಸ್ಥೆಯ ಒಂದು ಭಾಗ ಅದು. ಸೊ ಇದನ್ನ ನಾವು ಒಪ್ಕೊಂಡ್ಮೇಲೆ ನಾವು ಅದನ್ನ ಮಾಡಲೇಬೇಕಾಗುತ್ತೆ. ಸೊ ಇದನ್ನ ನಾನು ಅನ್ಕೊಂಡು ಇದಲ್ಲದೆ ನೀವೇನೋ ಒಂದು ಬರೀತೀರಾ, ನಿಮ್ಗೆ ಎಷ್ಟು ಪ್ರೀತಿಯ ಹೊಳೆನೋ ಅರಿತಾ ಇರ್ತಾರ. ಅದು ಬಹಳ ಸಂತೋಷದ ವಿಚಾರ, ಅದು ತುಂಬಾ ಸಂತೋಷದ ವಿಚಾರ. ಅದೇ ನಮಗೆ ಖುಷಿಯದು. ಯಾವ ಹಣ, ಯಾವ ಕೀರ್ತಿ ಯಾವುದೂ ಅಲ್ಲ. ಅದ್ರ ಬಗ್ಗೆ ಏನಾದರೂ ಬಂದಾಗ ಮತ್ತೆ ಅಥವಾ ಅದ್ರ ಬಗ್ಗೆ ಏನಾದರೂ ಅದನ್ನು ಆಧರಿಸ್ಬಿಟ್ಟು ಏನಾದರೂ ಡೆವಲಪ್ಮೆಂಟ್ಗಳಾದಾಗ, ಯಾವುದೋ ಒಂದು ಇಶ್ಯೂ ಬಗ್ಗೆ ಬರ್ತಿರ್ತೀನಿ, ಆ ಇಶ್ಯೂ ಅಲ್ಲಿ ಅವ್ರು ಸಂಬಂಧಪಟ್ಟವರು ಅದನ್ನ ರಿಯಾಕ್ಟ್ ಮಾಡಿ ಆ ಸಮಸ್ಯೆ ಬಗೆಹರಿಸೋದು, ಇಲ್ಲ ವ್ಯಕ್ತಿಗಳ ಸಮಸ್ಯೆ ಬಗೆಹರಿಸೋದು, ಇಲ್ಲ ಚೆನ್ನಾಗಿದೆ ನೀನು ಬಳದಿರೋ ಆ್ಯಂಗಲ್ ಚೆನ್ನಾಗಿದೆ ಅನ್ನೋದು, ನೀನು ಹೇಳ್ದಂತಾನೆ ಆಯ್ತಲ್ಲಪ್ಪ, ನೀನು ಹೇಳ್ದ ಅನ್ನೋದಿದೆಯಲ್ಲ, ಇದೆಯಲ್ವಾ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಸೀನಿಯಾರಿಟಿ ಅದು ಸಂತೋಷ ಕೊಡ್ತಲೇ ಇರುತ್ತೆ. ನಾನು ಶಾರ್ಟ್ ಸ್ಟೋರಿ ಕೊಟ್ಟಿರ್ಬೋದು, ಪ್ರತಿದಿನವೂ ಹೊಸ ಹುಟ್ಟೆ. ನಾನು ರಾಮೋಜಿರಾವ್ ಮೀಟಿಂಗ್ಗಳಲ್ಲಿ ರೀತಿ ಇರಬೇಕಾದ್ರೆ, ಸರ್ ನಾನು ಆ ಸ್ಟೋರಿ ಕೊಟ್ಟಿದ್ದೀನಿ, ನಾನು ಈ ಸ್ಟೋರಿ ಕೊಟ್ಟಿದ್ದೀನಿ, ಅವ್ರು ಮೀಟಿಂಗ್ ಮಾಡೋದು. ರಾಮೋಜಿರಾವ್ ನಾನು ನನ್ನ ಬದುಕಲ್ಲಿ ಕಂಡ ಅತ್ಯಂತ ಅದ್ಭುತವಾದಂಥ ಮನುಷ್ಯ. ಈಚು ಮೈನ್ಯೂಟ್ ಥಿಂಗ್ಸನ್ನು ಅವರು ಇದು ಮಾಡೋದು, ಏನೋ ಕೇಳೋರು. ನೀನೇನು ಸ್ಟೋರಿ ಮಾಡ್ತೇವೆ, ಆ ಎಣ್ಣಿಂದ ಬಂತ ಸ್ಟೋರಿ, ಅದನ್ನ ಸೋರ್ಸ್ ಹೆಂಗೆ ಮಾಡ್ತೇವೆ ಅದನ್ನು ಕೇಳೋರು ಅವರು. ಏನೋ ಒಂದ್ಸರಿ ಯಾವ ಒಂದು ಸ್ಟೋರಿ ಮಾಡಿರಲಿಲ್ಲ, ಇಲ್ಲ ಸರ್ ನಾನು ಅಂಥ ಬ್ರೇಕಿಂಗ್ ಕೊಟ್ಟಿದ್ದೀನಿ, ಲಾಸ್ಟ್ ವೀಕ್ ಅಂಥ ದೊಡ್ಡ ಸ್ಟೋರಿ ಕೊಟ್ಟೆ, ಇದೆಲ್ಲ ಕೊಟ್ಟು ಅವು ಜನ್ಮಕ್ಕಾಯ್ತು, ಈ ಜನ್ಮಕ್ಕೆ ಏನು ಮಾಡಿದ್ದಾರೆ ಹೇಳು ಅಂತಂದ್ರು. ಅಂದ್ರೆ
ಇದು ನಿರಂತರ ಇದು. ನಾನು ಒಂದು ಸ್ಟೋರಿ ಕೊಟ್ಬಿಟ್ಟು ನಾನು ಜರ್ನಲಿಸ್ಟ್ ಅಂತ ಕೂರಕ್ಕಾಗಲ್ಲ. ಇವತ್ತೇನ್ ಮಾಡಿದೆ ಯಾಕೆಂತಂದ್ರೆ ಎಂತ ಸವಾಲು ಅಂತಂದ್ರೆ ನಾವು ಅಸ್ತಿತ್ವವನ್ನ ಉಳಿಸ್ಕೋಬೇಕು. ನಾವು ಚಲಾವಣೆಯಲ್ಲಿ ಇರ್ಬೇಕು. ನಾನು ಕಾಲದಲ್ಲಿ ಒಂದು ಸ್ಟೋರಿ ಕೊಟ್ಬಿಟ್ಟು ಇಲ್ಲ ನಾನು ಕೊಟ್ಟಿದ್ದೇನೆ ಓದ್ ಜನ್ಮಗೆ ಅಂತ ಕೂತ್ರೆ ಹೋಗು ನೀನು ಓದ್ ಜನ್ಮ ಆಗಲ್ಲ. ನೀನು ಈ ಜನ್ಮದಲ್ಲಿ ಏನ್ ಮಾಡಿದ್ಯಾ, ಈ ಜನ್ಮ ಮುಗಿದ್ಮೇಲೆ ಮತ್ ನಾಳೆ ಬರುತ್ತೆ, ನಾಳೆ ಏನ್ ಮಾಡಿದ್ಯಾ. ಹೀಗಾಗಿ ಇದು ನಿರಂತರ. ಈಗ ನಾವು ಜನ ನಮ್ಮನ್ನ ತುಂಬಾ ಉದ್ಯೋಗಸ್ಥರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಬಂದ ಕಾಲಕ್ಕೆ ಆದ್ರೆ ಇವತ್ತಿಗೆ ಅದು ಬೇರೆ ಆಗ್ಬಿಟ್ಟಿದೆ. ನೀವು ಬಂದ ಕಾಲಕ್ಕೆ ಎಷ್ಟು ಓದಿದ್ಯಾ, ಏನು ಪುಸ್ತಕ ಓದಿದ್ಯಾ, ಏನೇನು ಅಭ್ಯಾಸಗಳಿದಾವೆ ಅದೆಲ್ಲ ತಿಳ್ತಿದ್ರು. ಇವತ್ತು ನೀವು ಹೇಳಿದಾಗ ಗ್ಲಾಮರ್ ಅನ್ನೋದಕ್ಕೆ ಕಳ್ಕೊಂಡ್ಬಿಟ್ಟು ಬಹಳ ಈಗ ಪ್ರಜ್ಞಾವಂತ ಜರ್ನಲಿಸ್ಟ್ಗಳು ಅಥವಾ ಹಾರ್ಡ್ ವರ್ಕರ್ಸ್ ಇದರ ಕೊರತೆಯನ್ನ ನೀಗಿಸ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ. ಈಗ ಆ ನಿಟ್ಟಿನಲ್ಲಿ ನೀವೀಗ ಕಾರ್ಯಗಳನ್ನ ಮಾಡ್ತೀರಾ? ಆದ್ರೂ ಇರೋರು ಈಗಾಗಲೇ ಫೀಲ್ಡ್ ಅಲ್ಲಿ ಇದ್ದಾರೆ, ಅಂತವರು ಸಹ ಯಾವ ರೀತಿ ಇದನ್ನ ಗಟ್ಟಿ ಮಾಡ್ಬೇಕಾಗಿದೆ? ಅವರು ಪಾರ್ಟಿಸಿಪೇಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮತ್ತು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗ್ ನಾವು ಪ್ರಶ್ನೆ ಆತ್ಮಾವಲೋಕನ ಮಾಡ್ಬೇಕು. ನಾನು ಮಾಡ್ತಿರೋ ಸರಿನಾ, ನಾನು ಇದನ್ನು ವೃತ್ತಿಯಾಗಿ ತಗೊಂಡ್ಮೇಲೆ ನಾನು ವೃತ್ತಿಗೆ ದ್ರೋಹ ಮಾಡಬಾರ್ದು ಫಸ್ಟು, ಆಯ್ತಾ? ವೃತ್ತಿಯಿಂದ ಎಷ್ಟು ನಾನು ಗಂಭೀರವಾಗಿ ಪರಿಗಣಿಸಿದ್ದೀನಿ ನಾನು, ಅಥವಾ ಏನೋ ಟೈಮ್ ಪಾಸಿಗೆ ಬಂದೇ ಹೋದೆ ಅಂದಾಗ ಇದು ಈ ವೃತ್ತಿ ಆಗಬೇಕು, ಗ್ಲಾಮರಿಗೆ ಏನೋ ಬೇಕು ಅಂತಂದ್ರೆ ಈ ವೃತ್ತಿ ಆಗಬೇಕು, ಇದಲ್ಲ ಅನ್ನೋದನ್ನು ಫಸ್ಟ್ ನಾವು ಈ ವೃತ್ತಿಯ ಗ್ರಂಥೆಯನ್ನು ಅರ್ಥ ಮಾಡ್ಕೋಬೇಕು, ವೃತ್ತಿಯ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮಿಂದ ಯಾವ್ದಾರ ಅನ್ಯಾಯ ನಿಲ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇದು ಈ ಜರ್ನಲಿಸ್ಟ್ಗೆ ಯಾವುದು ಈಸಿಯಾಗಿ ಸಾಕಾರ ಆಗಲ್ಲ. ಈಗ ನಾವು ಮಿನಿಸ್ಟರ್ ಉತ್ತರ ಹೇಳ್ತಾ ಇರ್ಬೋದು, ಅಧಿಕಾರಿ ಉತ್ತರ ಹೇಳೋದು, ಆದ್ರೂ ಅದು ಹುಡುಕ್ತಾನೆ ಇರಬೇಕು. ಅದು ನಿರಂತರವಾದ ಕೆಲಸ. ಇಂಥ ಒಂದು ನೆನಪಲ್ಲಿ ಇಟ್ಕೊಂಡ್ರೆ ಒಂದು ಇನ್ಸಿಡೆಂಟ್, ಒಂದು ಸ್ಟೋರಿ ನೆನೆಸ್ಬೋದಾಗಿದೆ. ನನ್ನ ಲೈಫಲ್ಲಿ ಸಿನಿಮಾ ಜರ್ನಲಿಸಮ್ ಅಲ್ಲೂ ಆಗಿದೆ, ಬೇರೆ ಪೊಲಿಟಿಕಲ್ ಅಲ್ಲೂ ಆಗಿದೆ, ಬೇಕಾದಷ್ಟು ಸ್ಟೋರಿಗಳಾಗಿದೆ. ಯಾಕಂದ್ರೆ ನಿಮ್ಮನ್ನ ನೋಡಿದಾಗ ಯಾರಾದ್ರು ಇಲ್ಲ ನಮ್ಗೆ ಸಮಸ್ಯೆ ಇಲ್ಲ ಇವರಿಗೂ ಆಗಿದೆ ಇವ್ರಿಗೂ ಅಂತ ಅವ್ರಿಗೆ ಅನಿಸ್ಬೇಕು. ಬೇಕಾದಷ್ಟು ಆಗಿದೆ. ಒಂದು ಅಂತ ನೆನಪಿಟ್ಕೊಳ್ಳೋದೇನಿಲ್ಲ, ಬೇಕಾದಷ್ಟು ಇನ್ಸಿಡೆಂಟ್ಗಳಾಗಿವೆ ನನಗೆ. ಹೇಗೆ ಹೇಳೋದು, ಯಾವುದು ಅಂತ ಹೇಳೋದು ಅಲ್ಲ, ಹೆಸರು ಹೇಳಿದ್ರೆ ಹಾಗೆ ಹೆಸರು ಹೇಳ್ಬೋದು. ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಾನು ಬರೆದಿರೋ ಸ್ಟೋರಿಗಳು ರಿಪೋರ್ಟ್ ಆಗಿರೋದು. ಈಗ ಗೋಪಿನಾಥ್ ಸಣ್ಣ ಅವರು ಆಮೇಲೆ ಏನಾಗುತ್ತೆ, ಕೆಲವು ಸಣ್ಣ ಸುದ್ದಿ ಆಗುತ್ತೆ, ಆಮೇಲೆ ಅಷ್ಟಕ್ಕೆ ಮುಗಿದೋಗುತ್ತೆ. ಅವರು ಕಡೆಗೆ ಇದೇನು ಒಂದು ಸಣ್ಣ ಸುದ್ದಿ ಆಯ್ತಲ್ಲ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಆಂಧ್ರದಲ್ಲಿ ಕಳಿಸ್ತೀವಿ. ನಾನು ಅದನ್ನ ಬೆನ್ನಟ್ಕೊಂಡು ನಮ್ಮ ಕಾಂಟ್ಯಾಕ್ಟ್ ಹೋದಾಗ ಅವ್ರ ಆಂಧ್ರದಲ್ಲಿ ಒಂದು ಸಣ್ಣ ಮನೆಯಲ್ಲಿ ತಾಯಿ ಜೊತೆಗಿರ್ತಾರೆ. ಆ ಕಾಲಕ್ಕೆ ಶೀಸ್ ಹೈಲಿ ಕ್ವಾಲಿಫೈಡ್ ಲೇಡಿ, ಕಾಲೇಜಲ್ಲಿ ಲೆಕ್ಚರರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ನೋಡಿದ್ರೆ ಇದನ್ನು ತೆಗೆದುಬಿಟ್ಟಿದ್ದು ಗೋಪಿನಾಥ್ ಸಾಂಗ್ರ ಹೆಸರು ತೆಗೆದುಬಿಟ್ಟು ಆ ಕಾಲಕ್ಕೆ ಹೌಸಿಂಗ್ ಮಿನಿಸ್ಟರ್, ವೀರಪ್ಪ ಮೊಯ್ಲಿ ಅವರ ಕಾಲಕ್ಕೆ ಹೌಸಿಂಗ್ ಮಿನಿಸ್ಟರ್. ಇಷ್ಟು ಮಾತ್ರ ಅದು ಬೇಡ, ಗೋಪಿನಾಥ್ ಅವ್ರ ಫ್ಯಾಮಿಲಿ ಉಳ್ಕೊಂಡಿದ್ರೆ ಏನೋ ಇದಾಗುತ್ತೆ. ಸರಿ, ಅವನ್ನ ಮಾತಾಡಿದಾಗ ಗೊತ್ತಾಗುತ್ತೆ ಡೋರಿ ಕೇಸ್. ದುಡ್ಡು ಕಿತ್ತು ಮನೆ ಮಠ ಎಲ್ಲ ಮಾರಿ ಆ ಕಾಲಕ್ಕೆ ಒಂದು 10-15 ಲಕ್ಷ ರೂಪಾಯಿನ ಮಂತ್ರಿ ಕೊಟ್ಟಿರ್ತಾರೆ. ಮಂತ್ರಿ ಕೊಟ್ಟು ಅವನು ಮಂತ್ರಿ ಆಗಿರ್ಬೇಕಾದ್ರೆ ದುಡ್ಡು ಕೊಡುವಂತ ದುಡ್ಡು ಕೊಡುವಂಥದ್ದು ಇದ್ದು ಬಂದು ಮನೆ ಮಠ ಎಲ್ಲ ಮಾರಿ ಅವ್ರ ತಾಯಿ ಹತ್ರ ಏನೂ ಇರಲ್ಲ, ತಂದೆ ಇರಲ್ಲ, ತಾಯಿ ಹತ್ರ ಏನೂ ಇರಲ್ಲ, ಇರೋದಕ್ಕೆ ಮನೆ ಕೂಡ ಇರಲ್ಲ. ಆ ಸ್ಥಿತಿಗೆ ಅವನಿಗೆ ಡೌರಿ ಕೊಟ್ಟು ಆ ಸ್ಥಿತಿಗೆ ಬಂದಿರ್ತಾರೆ. ಮತ್ತು ಕೊಡಲಿಲ್ಲ ಅಂತ ಅವ್ರನ್ನ ಹೊರ ಅವರಿಗೆ ಬದುಕೇ ಬೇಡ ಅಂತ ಹೇಳಿಬಿಟ್ಟು ಹೊರಟೋಗಿರ್ತಾರೆ. ಮಂತ್ರಿ ಮನೆಯ ಸೊಸೆ ಈ ಬದುಕೇ ಬೇಡ ಅಂತ ಸಿಟ್ಟಿಂಗ್ ಮಂತ್ರಿ ಹೊರಟೋಗಿರ್ತಾಳೆ ಯಾವುದೋ ಹಳ್ಳಿನಲ್ಲಿ, ಊರಲ್ಲಿ ಲೆಕ್ಚರರ್ ಆಗಿರ್ತಾರೆ. ನಾನು ಅವ್ರನ್ನ ಹೋಗಿ ಅವ್ರ ಕಾನ್ಫಿಡೆನ್ಸಿಗೆ ತಗೊಂಡು ಆಮೇಲೆ ಅವ್ರನ್ನ ಮಾತಾಡಿಸಿ ನಾನು ಅದನ್ನು ಸ್ಟೋರಿ ಮಾಡ್ತೀನಿ. ಅದು ಸೆನ್ಸೇಷನಲ್. ಅವರು ಕುತ್ತಿಗೆಗೆ ಬಂದ್ಬಿಡ್ತು, ಮಂತ್ರಿ ಕುತ್ತಿಗೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಾಣಯ, ಹೆಂಚಿನ ನಾಣಯ ಅದನ್ನು ಇಶ್ಯೂ ಮಾಡ್ತಾರೆ. ಸುಬ್ಬಯ್ಯ ಅವ್ರ ಪರ ನಿಂತಿರ್ತಾರೆ. ಏಕೆ ಸುಬ್ಬಯ್ಯ ಆ ಪ್ರೊಸೀಡಿಂಗ್ಸ್ ನೋಡೋದಕ್ಕೆ, ಕೌನ್ಸಿಲ್ ಆಫ್ ಪ್ರೊಸೀಡಿಂಗ್ಸ್, ಆ ಮಂತ್ರಿ ಕೇಸು ಹೆಂಗೆ ಆರ್ಗ್ಯುಮೆಂಟ್ ಆಗುತ್ತೆ ಅಂತ ನೋಡೋದಕ್ಕೆ ಅಸೆಂಬ್ಲಿ ಮೆಂಬರ್ಸು ಅಲ್ಲಿ ಹೋಗ್ತಿದ್ರು. ಆ ಪ್ರೊಸೀಡಿಂಗ್ಸ್ ನಡೀತಿರ್ಬೇಕಾದ್ರೆ ಅಸೆಂಬ್ಲಿ ಅರ್ಜೆಂಟ್ ಆಗೋದು. ಅಸೆಂಬ್ಲಿ ಮೆಂಬರ್ಸು ಲಾಬಿನಲ್ಲಿ ಇದರಲ್ಲಿ ಗ್ಯಾಲರಿನಲ್ಲಿ ಕೂತ್ಕೊಂಡು ಪ್ರೊಸೀಡಿಂಗ್ಸ್ ನೋಡೋರು. ಅಸೆಂಬ್ಲಿನಲ್ಲಿ ಚರ್ಚೆಗೆ ಬಂತು ಕೌನ್ಸಿಲ್ ಮೆಂಬರ್ಸ್ ನೋಡಕ್ ಬರೋದು. ಅಷ್ಟು ಸೆನ್ಸೇಷನಲ್ ಕೇಸ್ ಆಗುತ್ತೆ.
ಮತ್ತು ಕೇಸು ಮೊಯ್ಲಿಯವರಿಗಂತೂ ಅದು ಕುತ್ತಿಗೆಗೆ ಬಂದ್ಬಿಡುತ್ತೆ ಆ ಪ್ರಕರಣ. ಕಡೆಗೆ ಅವನು ಡೌರಿನ ವಾಪಸ್ ಕೊಡ್ತಾನೆ, ಯಾರೋ ಬಂದರೆ ವಾಪಸ್ ಕೊಟ್ಬಿಟ್ಟು ಡೌರಿ ಇಲ್ಲ ಏನೂ ಇಲ್ಲ, ನಾನು ಸರಿ ಮಾಡಿಕೊಂಡೆ ಅನ್ನೋ ಥರದಲ್ಲಿ ಕೇಸು ಇಲ್ಲ ಎಲ್ಲ ಸರಿ ಹೋಯಿತು ಅನ್ನೋ ಥರ ಇದಾಗುತ್ತೆ. ಆದರೆ ಅವನು ವಾಪಸ್ ಕೊಡಬೇಕಾದ್ರೆ ಅವಳ ಕೈಲಿ ಲೆಟ್ರ್ ತಗೋತಾನೆ, ವಾಪಸ್ ಕೊಟ್ಟಿದ್ದೀನಿ ಅಂತ ಬರ್ಕೊಡು ಅಂತ. ಅದು ಇನ್ನೊಂದು ಅಫೆನ್ಸ್. ವರದಕ್ಷಿಣೆಯನ್ನು ನನಗೆ ಕೊಟ್ಟಿದ್ದಂಥ ವರದಕ್ಷಿಣೆಯನ್ನ ವಾಪಸ್ ಕೊಟ್ಟಿದ್ದೇನೆ, ನಾನು ಪಡ್ಕೊಂಡಿದ್ದೇನೆ ಅಂತ ಬರ್ಕೊಡ್ತಾನೆ. ಅದನ್ನ ಇಟ್ಕೊಂಡು ನಾನು ಕೊಟ್ಟಿದ್ದೀನಿ ನೋಡಿ, ಬರ್ಕೊಟ್ಟಿದ್ದಾಳೆ ದುಡ್ಡು, ಅಲ್ಲಿಗೆ ಬಿಟ್ಟಾಗ್ಬಿಡ್ತಾನೆ. ಅಲ್ಲಿಗೆ ನಾನು ಕೊಟ್ಕೊಂಡಿದ್ದ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ಅಂತ ಅವನು ಬರ್ಕೊಡೋದ್ರ ಮೂಲಕ ಅಡ್ಮಿಟ್ ಆಗಿ ಬರ್ತಾನೆ ಅಲ್ಲಿ. ಆದ್ರೂ ಅವರಿಗೆ ಕ್ಯಾಬಿನೆಟ್ ಇಂದ ಬಿಡೋದಕ್ಕೆ ಮೊಯ್ಲಿ ಅಲ್ಲಿ ಆ ಲೀಗಲ್ ಕಾನ್ಫ್ಲಿಕ್ಟ್ ಅಲ್ಲಿ ಒಂದು ವರ್ಡು ಅವನು ಇಂಪಾರ್ಟೆಂಟ್ ಆಗಿರ್ತಾನೆ ಅಂತ ಒಂದು ವರ್ಡೆಲ್ಲ ಆ ಕೋರ್ಟಲ್ಲಿ ಮೆಟ್ಲರ ಸಂದರ್ಭದಲ್ಲಿ ಒಂದು ಶಬ್ದ ಬಳಸಿರ್ತಾರೆ. ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಡೌರಿ ಕಾರಣ ಅಲ್ಲ ಇದು, ಇಂಪಾರ್ಟೆಂಟ್ ಆಗಿರೋದು ಅವ್ರು ಬೇರೆ ಕಡೆ ಆಗೋದಕ್ಕೆ ಕಾರಣ ಅನ್ನೋದನ್ನ ಹೈಲೈಟ್ ಮಾಡ್ತಾರೆ. ಗೌರ್ಮೆಂಟು ಡಿಫೆಂಡ್ ಮಾಡ್ಕೊಡ್ತಾರೆ, ಮಿನಿಸ್ಟರ್ನ ಬಿಡೋದಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ಆಗಿಬಿಡುತ್ತೆ. ಡೌರಿ ವರದಕ್ಷಿಣೆ ಭೂತ ಮಕ್ಕಳಿಗೆ ಕರೀತಾರೆ ಆ ಕಾಲಕ್ಕೆ. ಆಮೇಲೆ ಅದು ಅಧಿಕಾರ ಕ್ರಮೇಣ ಕಲ್ಕೋತಾರೆ ಅವರು, ಅದೆಲ್ಲ ಇಶ್ಯೂ ಆಗುತ್ತೆ. ಇದು ಒಂದು ಡೌರಿ ಪ್ರಕರಣ ಹೇಗೆ ಒಬ್ಬ ಮಂತ್ರಿಯನ್ನ ಅಲ್ಲಾಡಿಸ್ತು ಅನ್ನೋದು ನನಗೆ ನೆನಪಿಗೆ ಬೇಕಾದಷ್ಟಿದೆ. ಅಂತ ಸಿನಿಮಾ ಜರ್ನಲಿಸಮು ಮಾಡಿದ್ದೀನಿ ನಾನು, ಬೇಕಾದಷ್ಟಿದೆ. ಈ ಸದ್ಯಕ್ಕೆ ನೆನಪಾಗಿದ್ದು ಸಿನಿಮಾ ಜರ್ನಲಿಸಮ್ ಮಾಡಿದ ತಕ್ಷಣ ಅವ್ರ ತಂದೆಯ ಸಂಪರ್ಕ ನಿಮಗೆ ಬಂದಿದ್ದ ರಾಜ್ಕುಮಾರ್ ಅವ್ರದ್ದು? ಇರ್ಲಿಲ್ಲ. ಅದು ಏನಂತಂದ್ರೆ ಒಂದೆರಡು ಆರ್ಟಿಕಲ್ ಬರ್ತಿತ್ತು, ನನ್ನನ್ನು ಅಕ್ಷರಶಃ ಅವರು ಅಲ್ಲಿ ದೂರ ಇಟ್ಬಿಟ್ಟಿದ್ರು ನನಗೆ. ಅಲ್ಲಿ ನಾನೇನೋ ಕಾಮೆಂಟ್ ಮಾಡಿದೆ ಅಂತ ಹೇಳಿ. ನಾನು ವ್ಯಕ್ತಿಗತವಾಗಿ ಆ ಕುಟುಂಬದ ನಾನು ಅಭಿಮಾನಿ. ನಾನು ಒಬ್ಬ ಪರ್ಸನ್ ಅಂತ ಇರುತ್ತಲ್ಲ, ನನಗೂ ವೈಯಕ್ತಿಕವಾದ ಆಯ್ಕೆಗಳು ಅಥವಾ ವೈಯಕ್ತಿಕವಾದ ಅಭಿರುಚಿ ಇರುತ್ತೆ. ಬರವಣಿಗೆ ಮಾಡಬೇಕಾದ್ರೆ ಯಾವ ಒಂದು ಇಶ್ಯೂನ ಬರೆದುಬಿಟ್ಟೆ ಅಂತೇಳಿ ನಾನು ಅಲ್ಲಿ ಹೋಗ್ತಿರ್ಲಿಲ್ಲ. ಸೊ ಹೀಗಾಗಿ ನನಗೆ ಆ ಕ್ಯಾಂಪಿನ ಸಂಪರ್ಕ ನನಗೆ ನೀವು ಸಿನಿಮಾ ಜರ್ನಲಿಸಮ್ ಮಾಡಿದಾಗ ನಿಮ್ಗೆ ಅದರ ಗ್ಲಾಮರ್ ಥರದ್ದೆಲ್ಲ ನೀವು ಹೆಂಗಿದ್ರಿ ಆಗ ಅಂತದ್ದೇನೋ ತಲೆಗೆ ಬರ್ತಾ ಇತ್ತಾ? ಏನ್ ಸಿನಿಮಾ ನಟರೆಲ್ಲ ನಮ್ಮ ಹತ್ರದಲ್ಲಿ ಸಿಗ್ತಾರೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬರೋದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬರೋದು. ಆಮೇಲೆ ನಂಗೆ ಅನಿಸ್ತಿರ್ಲಿಲ್ಲ. ನನಗೆ ಅಂಬರೀಷ್ ಅವ್ರು ಗೊತ್ತಿದ್ರು, ನನಗೆ ವಿಷ್ಣುವರ್ಧನ್ ಗೊತ್ತಿದ್ರು, ನನಗೆ ಹಂಗೆ ಅನಿಸ್ತಿರ್ಲಿಲ್ಲ. ಆಮೇಲೆ ಅವರು ಅಷ್ಟೇ ಎಷ್ಟು ಪ್ರೀತಿಯಿಂದ ಮತ್ತೆ ಎಷ್ಟು ಡೌನ್ ಟು ಅರ್ಥಿಂದ ನಡ್ಕೋತಿದ್ರು ಅಂತಂದ್ರೆ ನಮ್ಮಲ್ಲಿ ಅವರು ಭ್ರಮೆ ಹುಟ್ಟಿಸ್ತಿರ್ಲಿಲ್ಲ. ಅಯ್ಯೋ ಇಷ್ಟು ಸೂಪರ್ ಸ್ಟಾರ್ ಇಷ್ಟು ಸರಳವಾಗಿ ಬದುಕ್ತಿದಾರಲ್ಲ ಅಂತ ಅನಿಸ್ತಿತ್ತು. ಇಷ್ಟು ಕ್ಲೋಸ್ ಆಗಿ ಅವರಲ್ಲೇ ಭ್ರಮೆಗಳಿಲ್ಲ, ಒಬ್ಬ ಸೂಪರ್ ಸ್ಟಾರ್ ಆಗಿ ನಮಗೆ ಯಾಕೆ ಅಂತ ಅನಿಸ್ತಿತ್ತು. ಅಷ್ಟು ಡೌನ್ ಟು ಅರ್ಥ ಇರ್ತಿದ್ರು, ಅಷ್ಟು ಚೆನ್ನಾಗಿ ವಿಷ್ಣುವರ್ಧನ್ ಅವರು ಕೂಡ ಪಾಪ ಅವ್ರು ಎಷ್ಟು ವಿಶ್ವಾಸದಿಂದ ನಡ್ಕೋತಿದ್ರು ಅಂತಂದ್ರೆ ಅಷ್ಟು ಚೆನ್ನಾಗಿ ನಡ್ಕೋತಿದ್ರು. ಹೀಗಾಗಿ ಅವ್ರನ್ನ ನೋಡಿದ್ರೆ ಅವ್ರ ಬದುಕಿನ ಬಗ್ಗೆ ನಮಗೆ ಕುತೂಹಲ ಮೂಡ್ತಿತ್ತು. ಅದೇನಪ್ಪ ಎಷ್ಟೊಂದು ಕಲಿಯೋದಿದೆ ಅವರಿಂದ ಅಂತ ಅನಿಸ್ತಿತ್ತು. ಹೊರತು ನನಗೆ ವಿಷ್ಣುವರ್ಧನ್ ಗೊತ್ತು, ಅಂಬರೀಷ್ ಗೊತ್ತು, ಸ್ಟಾರ್ಗಳು ಗೊತ್ತು. CM ಜೊತೆ ಹೋಗ್ತೀವಿ, CM ಜೊತೆ ಊಟ ಮಾಡ್ತೀವಿ, CMಗೆ ನಾವು ಗೌರ್ಮೆಂಟ್ ಫಾರ್ಮ್ ಮಾಡೋದ್ರ ಬಗ್ಗೆ ಸಜೆಷನ್ಸ್ ಕೊಡ್ತೀವಿ. ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಯಾರಿಗೆ? CM ಸುತ್ತ ಚೀಫ್ ಸೆಕ್ರೆಟರಿ ಇರ್ತಾನೆ, ಅವ್ನು ಯಾರೋ ಮಂತ್ರಿ ಕೂತಿರ್ತಾನೆ, ಅವನು ನಮಗೆ ಯಾರೋ ಕುಡಿಯೋ ರೂಢಿ ಇತ್ತು ಅಂದ್ರೆ ಕುಡಿಯಪ್ಪ ಅಂತ ಬಾಟ್ಲಿಗೆ ಹಾಕ್ತಾನೆ. ಇವೆಲ್ಲ ನಮ್ದು ಒಬ್ಬ ಪ್ರೊಫೆಷನಲ್ ಆಗಿ ನಾವು ಅದನ್ನ ಎಂಜಾಯ್ ಮಾಡ್ತೀವಿ. ವಾಪಸ್ಸು ಕೃಷ್ಣ ದಿನ ನಡ್ಕೊಂಡ್ಬಂದು ಶಿವಾನಂದ ಹತ್ರ ಬರ್ತಾನೆ. ನಮ್ಮ ಬದುಕು ಎರಡು ವಾಸ್ತವನೇ. ಅಂದ್ರೆ ಎಷ್ಟು ವೈವಿಧ್ಯ ಇದೆ ನಮಗೆ ಎಷ್ಟು ಫ್ಯಾಕ್ಟ್ ಇದು. ಸರಿ ತಾನೆ? ಒಪ್ಕೋತಿರ ತಾನೆ. ಆಮೇಲೆ ನಾನು ಹೆಡ್ಲೈನಿಗೆ ಸುದ್ದಿ ಇರಲ್ಲ, ನಾನು ಕೂತಿರ್ತೀನಿ ಮಧ್ಯಾಹ್ನ 1 ಗಂಟೆ ಹೆಡ್ಲೈನು. ಹಾವೇರಿ ತವನೋ ಎಲ್ಲೋ ಹಾಸನ ತವನೋ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಒಂದು ಆಕ್ಸಿಡೆಂಟು ಒಬ್ಬ ಸತ್ತೋಗ್ಬಿಟ್ಟಿರ್ತಾನೆ. ಅಯ್ಯೋ ಒಬ್ಬನೇನಾ? ಅಯ್ಯೋ ಅಂತೀವಿ. ವೇರ್ ವಿ ಆರ್ ಡೂಯಿಂಗ್. ಒಂದು ಸಾವು ಆದ್ರೂ ಸಾವೇನೆ ಅವ್ರ ಕುಟುಂಬಕ್ಕೆ ಆ ವ್ಯಕ್ತಿ ಬದುಕಿ ಆಗಿರ್ತಾನೆ. ಆ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ ಇರುತ್ತೆ, ಅಥವಾ ಎಷ್ಟು ಅವಲಂಬನೆ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ನಮಗೆ ಹೆಡ್ಲೈನ್ ಸಿಗ್ಲಿಲ್ವಲ್ಲ ಅಂದ್ರೆ ನಾವು 4 ಸಿಕ್ಕಿದ್ರೆ ಹೆಡ್ಲೈನರ್ ಆಗಿರೋದು ಅಂತೀವಿ. ಅಂದ್ರೆ ಹಾಗಾದ್ರೆ ನಾವು ಯಾವುದನ್ನ ವಿಜೃಂಭಿಸ್ತೀವಿ
ಮತ್ತು ಯಾವುದನ್ನ ಬದುಕ್ತಿದ್ದೀವಿ ನಾವು ಒಬ್ಬ ಜರ್ನಲಿಸ್ಟಾಗಿ ನಾನು ಆತ್ಮಾವಲೋಕನ ಮಾಡ್ಕೊಂಡಾಗ ಅನ್ಸೋದು ಯಾವುದನ್ನ ನಾವು ಸುದ್ದಿ ಅಂತ ಪರಿಗಣಿಸ್ತೀವಿ. ನಮ್ಮ ಮೇಲೆ ಇನ್ನೊಂದು ಕಂಪ್ಲೇಂಟ್ಸ್ ಇದೆ ಎಲ್ಲರಿಗೂ ಜನರಿಗೂ, ನಾವು ಒಂದ್ಸರಿ ಏನ್ ಎಲ್ಲರೂ TRP ಆಂಗಲಲ್ಲೇ ಹೌದು ನೋಡ್ತೀವಲ್ಲ ಹೌದು ಅಂತ. ಹೌದು. ಸಿಯಾನ್ ಚಾನಲ್ ಒಂದು ರೀತಿಯಲ್ಲಿ ನಾನು ನೋಡಿದ್ದೀನಿ. ಕೆಲವು ಸುದೀರ್ಘವಾದ ಮತ್ತು ವಿಚಾರಗಳನ್ನು ಒಳಗೊಂಡ ಇಂಟರ್ವ್ಯೂಸ್ಗಳನ್ನ ನೀವು ಮಾಡಿದ್ದೀರಾ. ಶಂಕರ್ ಅವರು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ನಾನು. ಹೀಗಾಗಿ ಗಂಭೀರವಾದಂತಹ ವಿಚಾರಗಳನ್ನ ಒಂಥರ ಜನಪ್ರಿಯ ಸೂತ್ರಗಳಿಗೆ ಹೋಗದೆ ಗಂಭೀರವಾದ ವಿಚಾರಗಳನ್ನ ಜನರಿಗೆ ಅರಿವಿನ ಮೂಲಕ ತಲುಪಿಸೋದಕ್ಕೆ ನೀವು ಮಾಡ್ತಿರೋ ಪ್ರಯತ್ನ ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ಗಂಭೀರ ಪತ್ರಿಕೋದ್ಯಮ ಮಾಡ್ತಿರುವಂಥ ನಿಮಗೂ ಕೂಡ ನಾನು ಒಂದು ರೀತಿಯಲ್ಲಿ ನಿಮ್ಮಂಥವ್ರ ಬೆಂಬಲಕ್ಕೂ ನಾನಿದ್ದೇನೆ ಮತ್ತು ನಿಮ್ಮಂಥವ್ರಿಂದ ನಾನು ಕಲಿಬೇಕಾಗಿದ್ದು ಕೂಡ ಬಹಳಷ್ಟಿದೆ. ಎಲ್ಲ ಪಾಪ್ಯುಲಾರಿಟಿ ಹಿಂದೆ ಬಿದ್ದರೆ ಸೀರಿಯಸ್ ಜರ್ನಲಿಸಮ್ ಮಾಡೋರು ಯಾರು? ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ತಿರೋ ಕೆಲಸ, ಅರಿವು ಮೂಡಿಸ್ತಿರೋ ರೀತಿ ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಮತ್ತು ಅದು ಮುಂದುವರಿಲಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಬೆಳಕು ಮೂಡಲಿ ಮತ್ತು ಚಾನಲ್ ಎತ್ತರಕ್ಕೆ ಬೆಳೀರಿ. ನೀವು ವ್ಯಕ್ತಿಗತವಾಗಿ ಎತ್ತರಕ್ಕೆ ಬೆಳೀರಿ ಅಂತ ನಾನು ಆಶಿಸ್ತೀನಿ. ಸರಿ, ವಿಲ್ ಗ್ರೋ ಟುಗೆದರ್ ಅಂತ ಹೇಳ್ತೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್.